ಪ್ರಶ್ನೆ ಪ್ರತೀಕಾರ ಯಾವಾಗ ಮತ್ತು ಹೇಗಿರುತ್ತೆ? ಪ್ರತೀಕಾರ ಅಂದ್ರೆ ಈ ಸಲ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಮಗೆ ಬೇಡವೇ ಬೇಡ, ಮುಟ್ ನೋಡ್ಕೊಳ್ಳುವ ಹಾಗೆ ಉತ್ತರ ಕೊಡಬೇಕು. ಈ ಉತ್ತರ ಕೇವಲ ನಮ್ಮ ದೇಶವನ್ನ ಟಾರ್ಗೆಟ್ ಮಾಡಿದಂತವರಿಗೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಈ ರೀತಿಯ ಉದ್ದಟತನ ತೋರಿಸ್ತಾ ಇರೋವರೆಗೂ ಉತ್ತರ ಆಗಬೇಕು ಅಂತ. ಸೇಡಿಗೆ ಸೇಡು, ಬಲಿಗೆ ಬಲಿ, ಮುಗೀತು ಉಗ್ರರ ಅಟ್ಟಹಾಸ. ಮತ್ತೆ ಸರ್ಜಿಕಲ್ ಸ್ಟ್ರೈಕ್ಗೆ ರೆಡಿ ಆಯ್ತಾ ಭಾರತ? ಪ್ರಶ್ನೆ ಕಾಡ್ತಾ ಇದೆ. ದಂಡಂ ದಶಗುಣಂ, ಉಗ್ರ ಸಂಹಾರಕ್ಕೆ ಇದು ಶಪಥಾನ. ಪ್ರಧಾನಿ ಮೋದಿ ಆ ನಿರ್ಧಾರಕ್ಕೆ ಬಂದೇ ಬಿಡ್ತಾರ? ಪಾಕಿಸ್ತಾನದ ವಿರುದ್ಧ ಯುದ್ಧ ಫಿಕ್ಸ್ ಆಗೇ ಬಿಡುತ್ತಾ? ಕಾಶ್ಮೀರದ ದಾಳಿಗೆ ಕುಮ್ಮಕ್ಕು ಕೊಟ್ಟಿದ್ದು ಅವರೇನಾ? ಅಗೇನ್ ಪ್ರಶ್ನೆ ಇದೆ. ಕಣಿವೆಯಲ್ಲಿ ಉಗ್ರರ ರಣಕೇಕೆ, ಹಿಂದೂಗಳೇ ಈ ಸಲ ಟಾರ್ಗೆಟ್ ಆಗಿದ್ಯಾಕೆ? ಈ ಸಲ ಅಲ್ಲ, ಪ್ರತಿ ಸಲವೂ ಕೂಡ ತಕ್ಕ ಶಾಸ್ತಿ ನುಗ್ಗಿ ಹೊಡೆಯೋದೊಂದೇ ಬಾಕಿನ. ಏನ್ ಮಾಡ್ತಾರೆ ಮೋದಿ? ಯಾರು ಊಹಿಸಲಾಗದ ತೀರ್ಮಾನವನ್ನ ಮಾಡ್ತಾರ ಮೋದಿ? ಕಾಶ್ಮೀರದಲ್ಲಿ ಉಗ್ರರ ಖತಮ್ಗೆ ಕೌಂಟ್ ಡೌನ್ ಶುರುವಾಯ್ತಾ? ಉಗ್ರರ ಧರ್ಮ ಆಧಾರಿತ ದಾಳಿ, ಹಿಂದೂಗಳೇ ಟಾರ್ಗೆಟ್ ಆಗಿದ್ದು ಈ ಸಲವೂ ಕೂಡ. ಯಾಕೆ? ಪ್ರತೀಕಾರ ಯಾವಾಗ? ರಕ್ತ ಕುದಿತಾ ಇದೆ. ಸೇಡಿಗೆ ಸೇಡು, ಬಲಿಗೆ ಬಲಿ, ಮುಗಿತಾ ಉಗ್ರರ ಅಟ್ಟಹಾಸ. ಪ್ರಶ್ನೆ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ಗೆ ರೆಡಿ ಆಗ್ತಾ ಇದೆಯಾ ಭಾರತ? ದಂಡಂ ದಶಗುಣಂ, ಉಗ್ರ ಸಂಹಾರಕ್ಕೆ ಇದೆ ಶಪಥಾನ. ಪ್ರತೀಕಾರದ ಸ್ವರೂಪ ಹಾಗಾದ್ರೆ ಈ ಸಲ ಹೇಗಿರುತ್ತೆ? ಯಾವ ರೀತಿಯ ಸ್ವರೂಪಕ್ಕೆ ಪ್ರತೀಕಾರವನ್ನು ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಮೋದಿ ಅಂಡ್ ಟೀಮ್? ಪ್ರಶ್ನೆ ಕಾಡ್ತಾ ಇದೆ. ಈ ಸಲ ಮಾತ್ರ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನ ಕೊಡ್ತಾರಾ? ಇಲ್ಲ, ಈ ಸಲವೂ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಸುಮ್ಮನಾಗ್ಬಿಟ್ರೆ, ಜಸ್ಟ್ ಟಚ್ ಮಾಡೋದು ಸುಮ್ಮನಾಗ್ಬಿಟ್ರೆ, ಇವತ್ತು 30 ಜನ ಹೋಗಿದ್ದಾರೆ, ನಾಳೆ 30,000 ಜನ ಹೋಗುವಂತಹ ದಿನಗಳು ಬಹಳ ದೂರ ಏನಿಲ್ಲ. ನಮ್ಮ ಸೇನೆಗೆ ಟಕ್ಕರ್ ಕೊಡುವ ಅಥವಾ ಫೈಟ್ ಕೊಡುವಂತಹ ರೀತಿಯಲ್ಲಿ ಅವರು ಬಲಿಷ್ಠವಾಗಿ ಬೆಳೀತಾ ಇದ್ದಾರೆ ಅಂದ್ರೆ ಬಿಡ್ತಾ ಇರೋದು ಯಾರು? ಕುಮ್ಮಕ್ ಕೊಡ್ತಾ ಇರೋದು ಯಾರು? ಪಕ್ಕದ ಪಾಕಿಸ್ತಾನ ಅಂತ ಹೇಳಿದ್ರೂ ಕೂಡ ಒಳಗಿರೋರು ಯಾರಾದ್ರೂ ಲಿಂಕ್ ಅಂದ್ರೆ ಸಪೋರ್ಟ್ ಮಾಡ್ತಾ ಇರ್ಬೇಕಲ್ವಾ? ಫೀಡ್ ಮಾಡ್ತಾ ಇರ್ಬೇಕಲ್ವಾ? ಫೀಡಿಂಗ್ ಎಲ್ಲಿಂದ ಹೋಗ್ತಾ ಇದೆ? ಲೋಕಲ್ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲವೂ ಕೂಡ ಆಯ್ತಾ? ಕಾಶ್ಮೀರ ಈಗ ತಾನೇ ಚಿಗುರ್ತಾ ಇತ್ತು, ಅದ್ಭುತವಾಗಿತ್ತು, ಪ್ರವಾಸಿ ತಾಣಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತ ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ರು. ಹೋಗಿ ಬಂದಿದ್ದಕ್ಕೆ ಇದೇನಾ ಉತ್ತರ? ಹೋಗಿ ಅಲ್ಲಿ ಏನು ಇಲ್ಲ, ಎಲ್ಲವೂ ಸರಿ ಇದೆ, ಟೂರಿಸಂನ ಎಂಜಾಯ್ ಮಾಡಿ ಅಂತ ಹೇಳಿದ್ಯಾರು? ಧೈರ್ಯ ಕೊಟ್ಟಿದ್ಯಾರು? ಆಶ್ವಾಸನೆ ಕೊಟ್ಟಿದ್ಯಾರು? ಹಾಗಾದ್ರೆ ಇದರ ಹೊಣೆಯನ್ನ ಈಗ ಯಾರು ಹೊತ್ಕೊಳ್ತಾರೆ? ಅಗೇನ್ ರಾಜಕೀಯ ನಾಯಕರುಗಳು ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಹಾಕ್ಕೊಳ್ತಾರ, ಅಥವಾ ತಕ್ಕ ಶಾಸ್ತಿಯನ್ನ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ತಾರ? ತಕ್ಕ ಶಾಸ್ತಿಯನ್ನ ಕಲಿಸ್ತಾರ, ಪಾಠವನ್ನ ಕಲಿಸ್ತಾರ? ಪ್ರಶ್ನೆ ಕಾಡ್ತಾ ಇದೆ. ಒಂದೊಂದೇ ಚಿತ್ರಣವನ್ನ ನಿನ್ನೆಯಿಂದ ನಿಮ್ಮ ಮೊಬೈಲ್ಗಳಲ್ಲಿ ನೋಡಿರ್ತೀರಿ, ಟಿವಿಗಳಲ್ಲಿ ನೋಡಿರ್ತೀರಿ. ಮನ ಕಲಕುವಂತಿದೆ. ಹೆಣ್ಮಗ್ಳೊಬ್ಳು ಕೇಳ್ತಾರಂತೆ, ನನ್ ಗಂಡನಂತೂ ತಿನ್ಕೋಬಿಟ್ರಿ, ನಮ್ಮನ್ನ ಯಾಕೆ ಉಳಿಸ್ತೀರಿ, ನಮ್ಮನ್ನು ಸಾಯಿಸ್ಬಿಡಿ, ನನ್ ಮಗನ ಹಣೆಗೂ ಒಂದು ಗುಂಡಿಡಿ ಅಂದ್ರೆ ನೀನ್ ಬೇಕಲ್ಲ, ಉಳಿಬೇಕಲ್ಲ, ಮೋದಿಗೆ ಹೋಗಿ ಹೇಳಕ್ಕೆ ಅಂತ ಹೇಳ್ತಾರಂತೆ. ಈ ಉದ್ದಟತನದ ಕೊರಳಿಗೆ ಕತ್ರಿ ಹಾಕೋದು ಯಾವಾಗ? ಪ್ರಶ್ನೆ ಕಾಡ್ತಾ ಇದೆ. ಚರ್ಚೆನ ಮುಂದುವರಿಸ್ತಾ ಹೋಗೋಣ. ठीक है हम बचा देंगे ना आप। क्या हुआ इसको? क्या हुआ? प्लीज आस्क फॉर हेल्प। क्या हुआ इसको? क्या हुआ? प्लीज आस्क फॉर हेल्प। वी डोंट नीड। ओके, डोंट वरी आपको किसी को क्या हुआ है? आपने क्या देखा? कोई बात नहीं, हम इनके साथ हैं। ये प्रेसिडेंट है ना, वही साहब, ये यूनियन का प्रेसिडेंट है, ये साथ नहीं। आपको कोई कहाँ पे है? आपका बेटा कहाँ पे है?